ಗುಡುಗುಡಿಯ ಸೇದೆ ನೋಡು. ನಮಸ್ಕಾರ, ನಾನು ಶಿವಪ್ರಸಾದ್. ವಾಟರ್ ಏಂಜಲ್ ಸಂಸ್ಥೆಯಿಂದ ನಿರ್ಮಿತವಾಗಿರುವ ಗುಡುಗುಡಿಯ ಸೇದಿ ನೋಡು ಸಿನಿಮಾ ಚಿತ್ರತಂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಸೊ ಅದಕ್ಕಿಂತ ಮೊದಲು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ಸ್ ಇದ್ದಾರೆ, ಪವನ್ ಮತ್ತು ಡಬ್ ಸ್ಮ್ಯಾಶ್ ಸ್ಟಾರ್ ರಘು, ಆಮೇಲೆ ಹ್ಯಾರಿ ಆ್ಯಂಡ್ ಖ್ಯಾತ ನಟರಾದ ಸುಜಿತ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಸುಜಿತ್ ಅವರು ಒನ್ ಆಫ್ ದ ಕಾಸ್ಟ್ ಇದರಲ್ಲಿ ಗುಡುಗುಡಿ ಸೇರಿಯಲ್ಲಿ ಅವರು ಒಬ್ಬರು ಆ್ಯಕ್ಟರ್ ಕೆಲಸ ಮಾಡಿದ್ದಾರೆ. ಸೊ ಫಸ್ಟ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಸೊ ಎಲ್ಲ ವ್ಯೂವರ್ಸ್ ಹಾಗೂ ಎಲ್ಲ ಪ್ರೇಕ್ಷಕರಿಗೆ ಗುಡುಗುಡಿಯ ಸೇದಿ ನೋಡು ಚಿತ್ರತಂಡದಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡೋ ಮೊದಲು ಒಂದು ಕನ್ನಡದ ಗೀತೆಯಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಏನು ಪ್ಲ್ಯಾನ್ ಮಾಡಿದ್ರೆ ರಘು ಅವರೇ ನಮಗೋಸ್ಕರ? ಸರ್ ನಾನೇನು ಪ್ಲಾನ್ ಮಾಡಿಲ್ಲ ಸರ್, ಇಲ್ಲಿದ್ದಾರೆ ಹೆಂಗ್ ಟ್ಯಾಲೆಂಟ್, ಅದು ಸ್ಪೆಷಲಿ ಕನ್ನಡದ ಟ್ಯಾಲೆಂಟು. ಸೊ ಇವರ ಸರ್ ಹ್ಯಾರಿ ಅಂತ, ಪವನ್ ಅಂತ. ಸೊ ಎಂಥ ಟ್ಯಾಲೆಂಟ್ ಅಂದರೆ ಸರ್, ಯೂಶಲಿ ನಾವು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಏನಾದ್ರು ಬೇಕು ಮ್ಯೂಸಿಕ್ ಮಾಡೋಕ್ಕೆ. ಓಕೆ, ಒಂದೇನೋ ಮ್ಯೂಸಿಕ್ ಸಂಜೆ ಅಂತ ಯಾವ್ದೋ ಸಂಗೀತ ರಸ ಸಂಜೆ ರಸಮಂಜರಿ ಎಲ್ಲಗೋ ಹೋಗಿರ್ತೀವಿ. ಸೊ ಅಲ್ಲೆಲ್ಲ ಹೋದಾಗ ಸ್ಟೇಜ್ ಮೇಲೆ ನಾವೆಲ್ಲ ಈ ಪಿಯಾನೋಯಿಂದ ಹಿಡಿದು ಗಿಟಾರಿಂದ ಹಿಡಿದು ಬೀಟ್ ಏನೇನೋ ಇರುತ್ತೆ. ಬಟ್ ಇವತ್ತು ಇಲ್ಲಿ ಏನೂ ಇಲ್ಲ ಸರ್. ಇವರು ಏನು ಮ್ಯೂಸಿಕ್ ಇಲ್ದಂಗೆ ನಿಮ್ಗೆಲ್ರಿಗೂ ನೋಡ್ತಿರೋಂಥ ವ್ಯೂವರ್ಸ್ಗೆ ಎಲ್ರಿಗೂ ಒಂದು ಒಳ್ಳೆ ರಸಮಂಜರಿ ಕೊಡ್ತಾರೆ. ಅದು ಹಂಗಿದ್ರೆ ನಂದೊಂದು ಚಾಲೆಂಜ್ ಇದೆ ಸರ್. ಸರ್ ಹೇಳಿ ಸರ್. ಏನಂದ್ರೆ ನಮ್ಮ ಹೀರೋ ಇಲ್ಲೇ ಇದ್ದಾರೆ ಸರ್. ಆಕ್ಚುಲಿ ಅದ್ರ ಬಗ್ಗೆ ಸರ್ ವಾಯ್ಸ್ ಹೆಂಗಿದೆ ರಾಜ್ಯೋತ್ಸವ ಅಂದ್ರೆ ನಮಗೆ ಸರ್ ಇನ್ನೊಂದು ಹೇಳಕ್ ನಮ್ಮ ಇಂಡಸ್ಟ್ರಿಲಿ ತುಂಬಾ ರೇರ್ ಅಲ್ವಾ ಸರ್ ವಾಯ್ಸ್ ಅಂದ್ರೆ. ಈಗ ನಾವು ವಾಯ್ಸ್ ಅಂದ್ರೆ ಅಣ್ಣ ಅವ್ರ ವಾಯ್ಸು, ವಿಷ್ಣುವರ್ಧನ್ ಸರ್ ವಾಯ್ಸು, ಆ ತರ ಒಂದು ಆಂಟಿಕ್ ವಾಯ್ಸ್ ಅಂತಾನೆ ಹೇಳ್ಬೋದು ಸರ್ ಇವ್ರದ್ದು. ಯೂಶಲಿ ಈಗ RX ಬೈಕ್ ಹೋಗ್ತಿರುತ್ತಲ್ಲ ಸರ್, ನಿಮ್ಗೆ ಯಾವ ತರ ಬರುತ್ತೆ ಹೇಳಿ ಸರ್? ತುಂಬಾ ಅದು ಹೇಳ್ತಾರಲ್ಲ ಕೋಟಿಗೆ ಒಬ್ರಿಗೆ ಈ ತರ, ಆ ತರ ಇದೆ ಸರ್ ವಾಯ್ಸು. ಸುಜಿತ್ ಸರ್ DTS DTS ತರ, ಎಸ್ ಆ DTS ಜೊತೆ ಈ 7.1 ಸೇರ್ಬಿಟ್ರೆ ಪಕ್ಕ ಅಟ್ಮಾಸ್ ಆಗುತ್ತೆ ಸರ್. ಕನ್ನಡ ರಾಜ್ಯೋತ್ಸವ ಅಂದ್ರೆ ನಮ್ಗೆ ಫಸ್ಟ್ ನೆನ್ ಬರೋದೇ ರಾಜ್ಕುಮಾರ್ ಅವ್ರದ್ದು ಹುಟ್ಟಿದ್ದಾರೆ ಕಣ. ಸೊ ಆ ಸಾಂಗ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಅವರಷ್ಟು ಹಾಡು ಹೇಳಕ್ ಬರಲ್ಲ ನನಗೆ. ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಸೊ ಒಂದು ಕನ್ನಡ ಸಾಂಗ್ ಹೇಳ್ತೀನಿ. ಸೊ ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ. ಸಾರಿ ತಪ್ಪೇನಾದ್ರು ಹಾಡು ಹೇಳಿದ್ರೆ. ರೆಡಿ? ನಾನು ರೆಡಿ. ನಾನು ರೆಡಿ ಕೇಳಕ್ಕೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ಇದು ವಿಧಿ ಅಲದಾಡಿಸುವ ಬಂಡಿ. ವಾವ್, ನೈಸ್ ನೈಸ್ ನೈಸ್, ಚೆನ್ನಾಗಿದೆ. ಸೊ ಮ್ಯೂಸಿಕ್ ಇಲ್ಲದೆ ಇಷ್ಟು ಚೆನ್ನಾಗಿ. ನೆಕ್ಸ್ಟ್ ಏನೇನು ಪ್ಲೇ ಮಾಡ್ತೀರಾ ನೀವು ಬೀಟ್ ಬಾಕ್ಸಿಂಗ್ ಅಂತಂದ್ರೆ? ಅಂದ್ರೆ ಇದು ಭಾಳ ಕಡಿಮೆ ಅನ್ಸುತ್ತೆ ನಮ್ಮ ಕರ್ನಾಟಕ ಸರ್. ಹೌದು, ನಾನು ಒಂದು ಕೇಳೋಣ ಅನ್ಕೊಂಡೆ. ಈ ಬೀಟ್ ಬಾಕ್ಸಿಂಗ್ ಅನ್ನೋದು ಕಾನ್ಸೆಪ್ಟ್ ನನಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ. ಎಲ್ಲೋ ಯಾರೋ ನಾವೇ ಏನೋ ಬಾತ್ರೂಮಲ್ಲೋ ಅಥವಾ ಬೈಕಲ್ಲಿ ನೋಡಿದ್ವಿ ಸರ್. ನಾನು ಸ್ಪೆಷಲಿ ನಾನು ಎಲ್ಲೂ ನೋಡಿಲ್ಲ ಸರ್. ಯೂಶಲಿ ನಾವೇನೋ ಒಂದು ಬೈಕಲ್ಲಿ ಹೋಗ್ತಿರ್ಬೇಕಾರೆ ಸುಮ್ಮನೆ ಏನೋ ವಿಸಿಲ್ ಹೊಡ್ಕೊಂಡು ಏನೋ ಆಡ್ಕೊಂಡು ಹೋಗ್ತಿದ್ವಿ. ಬಟ್ ಇದು ತುಂಬಾನೇ ಸ್ಪೆಷಲ್ ಅನಿಸ್ತು ನನಗೆ. ಈ ಎಂಥ ಟ್ಯಾಲೆಂಟ್ ಇದೆ ನಿಮಗೆ. ಸೊ ಇದನ್ನ ಹೆಂಗೆ ನಿಮಗೆ ಥಾಟ್ ಬಂತು ಯಾವ ಥರ ಈ ಥರ ಸ್ಟಾರ್ಟ್ ಮಾಡಬೇಕು ಅಂತ? ಆ್ಯಕ್ಚುಲಿ ಇದು ಬೀಟ್ ಬಾಕ್ಸಿಂಗ್ ಅನ್ನೋದು ಇಂಡಸ್ಟ್ರಿಯಲ್ಲಿ ರ್ಯಾಪ್ ಕಲ್ಚರು ಇದೆ, ನಮ್ಮ ರ್ಯಾಪ್ ಹಿಪ್ ಹಾಪ್ ಕಲ್ಚರು ಇದೆ. ಸೊ ರ್ಯಾಪ್ ಅನ್ನು ಹಾಡುವಾಗ ಸೊ ಅದಕ್ಕೆ ಜೊತೆಗೆ ಬೀಟ್ ಬೇಕು, 100% ಬೇಕು. ಅದೇನು ಪ್ರಾಕ್ಟೀಸ್ ಆಯ್ತು ಅಂದ್ರೆ, ಸೊ ಒಬ್ರು ರ್ಯಾಪ್ ಮಾಡ್ತಿದ್ರೆ ಅದ್ರ ಜೊತೆಗೆ ಬೀಟ್ ಕೊಡೋದೆ ಬೀಟ್ ಬಾಕ್ಸಿಂಗ್ ಅಂತ ಸ್ಟಾರ್ಟ್ ಆಗಿತ್ತು. ಸೊ ಓಲ್ಡನ್ ಡೇಸ್ ಅಲ್ಲಿ ಹೆಂಗ್ ಮಾಡ್ತಿದ್ರೆ ಲೈಕ್ ನಾರ್ಮಲ್ ಬೇಸಿಕ್ ಬೀಟ್, ಲೈಕ್ ಒಂದು ರ್ಯಾಪ್ ಸಮೇತ ಬೀಟ್ ಕೊಡೋದು ಹಿಂಗಿತ್ತು. ಆಮೇಲೆ ಸ್ಲೋಲಿ ಆಗೋದು ಎವಾಲ್ವ್ ಆಗಿ ಬೀಟ್ ಬಾಕ್ಸಿಂಗ್ ಅಂತ ಒಂದು ಐಡೆಂಟಿಟಿ ಬಂದಿದೆ. ಸೊ ಫಿಫ್ತ್ ಎಲಿಮೆಂಟ್ ಆಫ್ ಹಿಪ್ ಹಾಪ್ ಕಲ್ಚರ್ ಅಂತ ನಮ್ಮ ಇಂಡಸ್ಟ್ರೀಸ್ ಅಲ್ಲಿ ಇರುವ ಹಿಪ್ ಹಾಪ್ ಕಲ್ಚರಲ್ಲಿ ಇದು ಒಂದು ಮೇನ್ ಇಂಪಾರ್ಟೆನ್ಸ್ ಆಗಿ ಇವಾಗ ಜನ ನೋಡ್ತಾ ಇದ್ದಾರೆ. ಸೊ ಅದು ಬೆಳೀತಾ ಇದೆ. ಹಾಗಾಗಿ ಇದು ಬೀಟ್ ಬಾಕ್ಸಿಂಗ್ ಅಂತ ಟೋಟಲಿ ಇದು ಬಂದ್ಬಿಟ್ಟು ವೆಸ್ಟರ್ನ್ ಕಲ್ಚರ್, ಅಮೆರಿಕಾದಲ್ಲಿ ಇರೋದನ್ನು ನಾವು ನಮ್ಮ ಇಂಡಸ್ಟ್ರಿ ಕನ್ನಡಕ್ಕೆ ಅಳವಡಿಸ್ಕೊತಿದ್ದೀರಾ. ವೆರಿ ಗುಡ್ ಸೂಪರ್. ಸೊ ಈಗ ನಮ್ಮ ಟೈಟಲ್ ಗುಡುಗುಡಿಯ ಸೇದಿ ನೋಡು, ಸೊ ಅದು ನಿಮ್ಗೆಲ್ಲರಿಗೂ ಗೊತ್ತು, ಒಂದು ಪಾಪ್ಯುಲರ್ ಸಾಂಗ್ ಇಂದ ಎಕ್ಸ್ಟ್ರಾಕ್ಟ್ ಆಗಿರೋಂಥ ಒಂದು ಟೈಟಲ್. ಸೊ ಆ ಹಾಡನ್ನ ನಮಗೆ ಪ್ರೆಸೆಂಟ್ ಮಾಡಿ ತೋರಿಸ್ತೀರಾ? ಸೊ ಅಂದರೆ ಅದು ತುಂಬ ಕಷ್ಟ, ಯಾಕಂದರೆ ಗುಡುಗುಡಿಯ ಸೇದಿ ನೋಡು ಮ್ಯೂಸಿಕ್ಕೇ ಒಂಥರ ಡಿಫ್ರೆಂಟ್ ಆಗಿದೆ. ಎಸ್ಪೆಷಲಿ ನಮ್ಮ ಮ್ಯೂಸಿಕ್ಕು ಅಷ್ಟೇ. ಅದನ್ನ ಇವ್ರು ಹೆಂಗೆ ಹೇಳ್ತಾರೆ ಅನ್ನೋದೇ ನಾನು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿದ್ದೀನಿ. ಸೊ ಇಫ್ ಯು ಆರ್ ಓಕೆ, ನಾನು ಓಕೆ. ನಾನು ಬೀಟ್ ಬಾಕ್ಸಿಂಗ್ ಅನ್ನೋದೇ ಒಂದು ಡ್ರಮ್ ಮೆಷಿನ್ ನ ಮಿಮಿಕ್ ಮಾಡೋದು. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಇದರಲ್ಲಿರುವ ಮ್ಯೂಸಿಕ್ ಎಲ್ಲ ತುಂಬಾ ಓಲ್ಡ್ ಸ್ಟೈಲ್ ಆಗಿದೆ. ಓಕೆ, ಹಂಗಾರೆ ಡನ್. ಹಂಗಾರೆ ಈಗ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ನಾವು ಕನ್ನಡ ಸಾಂಗ್ ಹೇಳ್ಬಿಡ್ತೀನಿ. ಸೊ ನಾನು ಟೈಟಲ್ ಇರುವಂತ ಒಂದು ಸಾಂಗ್ ಇದೆ ಗೊತ್ತಾ, ಗುಡುಗುಡಿಯ ಸೇದಿ ನೋಡು ಅಂತ. ಆ ಸಾಂಗ್ ಮಾಡ್ಬೋದಾ? ಇಲ್ಲ, ಆಕ್ಚುಲಿ ಅದು ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ. ಸದ್ಯದಲ್ಲಿ ನಾವು ಇನ್ಸ್ಟಾಂಟ್ ಆಗಿ ಒಂದು ಕ್ರಿಯೇಟ್ ಮಾಡಬಹುದು. ಸೊ ಬೇರೆ ಟೈಟಲ್ ಎಕ್ಸಾಕ್ಟ್ಲಿ ಇಟ್ಕೊಂಡು ಮಾಡೋಣ. ಮಾಡಿ ರೆಡಿನಾ? ರೆಡಿ.
ಸೊ ಇದು ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಟೀಮ್ ಗುಡುಗುಡಿಯ ಟೀಮ್ಗೆ ಇನ್ನ ರೆಡಿನಾ? ಸೊ ಎಕ್ಸ್ಕ್ಲೂಸಿವ್ ಆಗಿ ಗುಡುಗುಡಿಯ ಸೇದಿನೋಡು ಟೀಮ್ಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಹ್ಯಾರಿ, ಪವನ್ ಅಂಡ್ ರಘು. ನಾನೇನಿಲ್ಲ ಸರ್, ಅವ್ರು ಕೇಳ್ತಿದ್ದೀನಿ. ಓಕೆ ಓಕೆ, ಲೆಟ್ಸ್ ಗೋ. ಗುಡಿಗುಡಿಯ ಗುಡಿಗುಡಿಯ ಸೇದೆ ನೋಡು, ಗುಡಿಗುಡಿಯ ಸೇದೆ ನೋಡು, ಗುಡಿಗುಡಿಯ ಸೇದೆ ನೋಡು, ಗುಡಿಗುಡಿಯ ಸೇದೆ ನೋಡು. ಇಟ್ಸ್ ಎಕ್ಸ್ಕ್ಲೂಸಿವ್. ಗುಡಿಗುಡಿಯ ಸೇದೆ ನೋಡು. ಸೊ ನೋಡಿದ್ರಲ್ಲ, ಎಕ್ಸ್ಕ್ಲೂಸಿವ್ ಆಗಿ ಗುಡುಗುಡಿಯ ಸೇದಿ ನೋಡು ಸಾಂಗ್ ಇದು ಮಾಡ. ಆಮೇಲೆ ಅಫಿಷಿಯಲ್ ಆಗಿ ಎಲ್ಲ ಸಾಂಗ್ಸು ವಾಟರ್ ಏಂಜಲ್ಸ್ ಯೂಟ್ಯೂಬ್ ಚಾನಲಲ್ಲಿ ಒಂದೊಂದಾಗಿ ರಿಲೀಸ್ ಆಗುತ್ತೆ. ಈಗ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಟೀಸರ್ ರಿಲೀಸ್ ಆಗಿದೆ. ಸೊ ಎಲ್ಲರೂ ವಾಟರ್ ಏಂಜಲ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲ ವೀಡಿಯೋಸ್ ಆಗಲಿ, ಏನೇ ಅಪ್ಡೇಟ್ಸ್ ಆಗಲಿ ನಿಮಗೆ ವಾಟರ್ ಏಂಜಲ್ಸ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಮೂವೀಸ್ ಡೀಟೇಲ್ ಇದ್ರೂ ಅದರಲ್ಲೇ ಎಸ್. ಸೊ ಇನ್ನೊಂದು ವಿಷಯ ಸರ್, ಇದು ತುಂಬ ಚೆನ್ನಾಗಿತ್ತು. ಓಕೆ, ನಮ್ಮ ಟೀಮಿನೇ ಗುಡುಗುಡಿಯ ಸೇದಿ ನೋಡೋ ಟೀಮ್ ಸದ್ಯದಲ್ಲೇ ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನಾವೊಂದು ಕನ್ನಡ ಸಾಂಗ್ ಹೇಳ್ತೀನಿ. ರವಿಚಂದ್ರನ್ ಸರ್ ಸಾಂಗ್, ರವಿಚಂದ್ರನ್ ಸರ್ ಸಾಂಗು ಅದನ್ನ ಹೇಳ್ತೀನಿ. ದಯವಿಟ್ಟು ನೀವು ಬೀಟ್ ಬಾಕ್ಸ್ ಮಾಡಿ, ಅದು ಯಾವ ಥರ ಇರುತ್ತೆ ಅಂತ ಕೇಳೋಣ. ರೆಡಿ? ಫಸ್ಟ್ ಟೈಮ್ ನಾನು ಆಡ್ತಿದ್ದೀನಿ, ಚೆನ್ನಾಗಿ ಆಡಿಲ್ಲ ಅಂದರೆ ಬೈಕ ಮಾಡಿ. ರೆಡಿ? ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ. ವಾವ್, ಸೂಪರ್. ನನಗೆ ಗೊತ್ತಿರಲಿಲ್ಲ ಈ ಸಾಂಗು ಹಿಂಗೆ ಮ್ಯಾಶಪ್ ಬರುತ್ತೆ ಅಂತ. ಸೊ ವೆರಿ ಗುಡ್ ಬ್ರೋ, ತುಂಬ ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಆಮೇಲೆ ಇನ್ನೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟು ದಿವಸನೂ ಈ ಮ್ಯೂಸಿಕ್ ಅಂದರೆ ಏನಾದ್ರು ಇನ್ಸ್ಟ್ರೂಮೆಂಟ್ ಬೇಕು ಅಥವಾ ಏನಾದರೂ ಒಂದು ಲೈಕ್ ಇನ್ಸ್ಟ್ರೂಮೆಂಟ್ ಇಲ್ಲ, ಮ್ಯೂಸಿಕೇ ಇಲ್ಲ. ಸೊ ಈ ಥಾಟ್ ನಿಮಗೆ ಹೆಂಗೆ ಬಂದಿತ್ತು, ಬೇರೆ ಬೀಟ್ ಬಾಕ್ಸ್ ನೋಡಿ ನೀವು ಮಾಡ್ಬೇಕು ಅಂತ ಹೆಂಗೆ ಅನಿಸ್ತು? ಆಕ್ಚುಲಿ ಇದು ನಾವು ನಮ್ಮ ಬೆಂಗಳೂರಲ್ಲಿ ನಿಮಗೆ ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ, ಎಲ್ಲೂ ಸಿಗಲ್ಲ. ಬ್ಯಾಂಗ್ಳೂರಲ್ಲೇ ಹಲವಾರು ಬೀಟ್ ಬಾಕ್ಸರ್ಸ್ ಇದ್ದಾರೆ. ಲಾಟ್ ಆಫ್ ನೋಡ್ಬೇಕಾದ್ರೆ ಇಡೀ ಇಂಡಿಯಾದಲ್ಲೇ ತುಂಬಾ ಬೀಟ್ ಬಾಕ್ಸರ್ಸ್ ಇರೋದು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಲ್ಲಿ. ನಿಜ. ಇದು ಆಕ್ಚುಲಿ ನಾನು ಸ್ಟ್ರೀಟ್ಸ್ ಅಂತ ಕಲ್ಚರ್ ಅಲ್ಲಿ ಆಕ್ಚುಲಿ ಇದು ವೆಸ್ಟರ್ನ್ ಕಲ್ಚರ್ ಅಂತ ಹೇಳಿದ್ನಲ್ಲ, ಇವಾಗ ಜನರಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ಇಡೀ ಇಂಡಿಯಾದಲ್ಲೇ, ನಮ್ಮ ಇಡೀ ಭಾರತದಲ್ಲೇ, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲೇ ತುಂಬಾ ಬೀಟ್ ಬಾಕ್ಸರ್ಸ್ ಇರೋದು. ಇವಾಗ ನೋಡ್ಬೇಕಾದ್ರೆ ಈ ಹಿಪ್ ಹಾಪ್ ಕಲ್ಚರ್ ಅಲ್ಲಿ ಸೊ ಟಾಪ್ ಅಲ್ಲಿ ಇರೋದು ನಮ್ಮ ಬ್ಯಾಂಗ್ಳೂರ್ ಬೀಟ್ ಬಾಕ್ಸರ್ಸ್, ನಮ್ಮ ಬೆಂಗಳೂರ ಬೀಟ್ ಬಾಕ್ಸರ್ಸ್, ನಮ್ಮ ಕನ್ನಡದವರೇ ಇರೋದು. ಇದು ಗೊತ್ತಿದ್ದಿಲ್ಲ. ವೆರಿ 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 ಗುಡ್ ಇನ್ಫಾರ್ಮೇಶನ್ ಇದು. ಇದು ಹೆಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ಲೈಕ್ ಬ್ಯಾಕ್ ಡೇಸ್ ತುಂಬಾ ಹಳೆ ಕಾಲದಲ್ಲಿ ನಾನು ಹೇಳಿದಂಗೆ ರ್ಯಾಪ್ ಜೊತೆಗೆ ಹಂಗೆ ಎವಾಲ್ವ್ ಆಗಿ ಬರ್ತಿತ್ತು. ಇವಾಗ ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಒಂದು ಮುಖ್ಯತ್ವ ಕೊಟ್ಟು ಇದಕ್ಕೆ ಬೀಟ್ ಬಾಕ್ಸ್ ಅನ್ನೋ ಒಂದು ಕಲೆನ ಬೆಳೆಯಕ್ಕೆ ತುಂಬಾ ಹಲವಾರು ಇಂಡಸ್ಟ್ರೀಸ್, ಮೂವೀಸ್ ಆಗಿರ್ಲಿ, ಇದು ಯಾವ್ದೋ ಪ್ರಮೋಷನ್ ಬಾಲಿವುಡ್ ಅಲ್ಲಿ ನೋಡಿದ್ದೀನಿ ನಾನು, ಫಿಲ್ಮ್ ಕೂಡ ಬಂದಿತ್ತು. ಒಂದು ಆಪರ್ಚುನಿಟಿ ಸಿಗ್ತಿದೆ, ಜನರಿಗೆ ಗೊತ್ತಾಗ್ತಿದೆ. ಇವಾಗ ಸ್ವಲ್ಪ ಎಲ್ಲ ಆಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಸೊ ಈಗ ನೆಕ್ಸ್ಟ್ ಯಾವ ಸಾಂಗ್ ಪ್ರೆಸೆಂಟ್ ಮಾಡ್ತೀರಾ ನಮಗೆ? ಯಾವ ಹಾಡು ಆದ್ರೂ ನಾವು ನೀವು ಯಾವ್ದು ಪ್ಲೇ ಮಾಡಿದ್ರು ನಾವು ಕೇಳಕ್ ರೆಡಿ. ಓಕೆ, ಒಂದು ಚಾಲೆಂಜ್ ಆಗಿ ಇಟ್ಕೊಳ್ಳೋಣ. ರೆಡಿನಾ ನೀವು ಏನ್ ಹಾಡು ಹೇಳ್ತೀರೋ ಅದಕ್ಕೆ ನಾವು ಬಿಟ್ಕೊಡ್ತೀವಿ. ಬ್ರೋ, ನನಗೆ ಹಾಡು ಹೇಳಕ್ಕೆ ಬರಲ್ಲ ಆಕ್ಚುಲಿ. ನಾನು ಫಸ್ಟ್ ಟೈಮ್ ಅನ್ಕೋತೀನಿ. ನಾವು ಇಷ್ಟು ದಿನ ನಾವು ಏನ್ ಗೊತ್ತಾ, ಬೇರೆಯವ್ರು ಹಾಡಿರೋದಕ್ಕೆ ಲಿಪ್ಸಿಂಕ್ ಮಾಡಿರ್ತಿದ್ವಿ. ಬಟ್ ನಾವು ಆಡೋದು ತುಂಬಾ ಕಷ್ಟ ಅಂತ ಇವತ್ತೇ ಗೊತ್ತಾಯ್ತು. ಲಿಪ್ಸಿಂಗ್ ಮಾಡೋ ಪ್ರೊಸೆಸ್ ಅಲ್ಲಿ ಒಂದು ಯಾವ್ದಾದ್ರು ಒಂದು 2-3 ಹಾಡು ಕಲ್ತಿರ್ತೀರಲ್ಲ. ಬಟ್ ಒಂದು ಈ ರೀಸೆಂಟಲ್ಲಿ ಒಂದು ಸಾಂಗ್ ಇಟ್ಟಾಯ್ತಲ್ಲ, ರೀಸೆಂಟ್ಲಿ ಒಂದು ದೊಡ್ಡ ಸಾಂಗ್, ಬೇಕಾದ್ರೆ ಅದು ಹಾಡಂದ್ರೆ ನಾನು ಹೇಳ್ತೀನಿ. ಅದ್ ಬೇಕಾದ್ರೆ ನಾನು ಆಡ್ತೀನಿ. ಓಕೆ, ಬರಲ್ಲ ಮ್ಯಾಶಪ್ ಮಾಡಿದ್ರೂ ಪರವಾಗಿಲ್ಲ. ಮ್ಯಾಶಪ್ ಎಲ್ಲ ಬರಲ್ಲ ನನಗೆ. ಮ್ಯಾಶಪ್ ಮಾಡ್ತೀನಿ. ಓಕೆ, ಡನ್. ಸ್ಟಾರ್ಟ್ ಮಾಡಂದ್ರೆ ಮಾಡ್ತೀನಿ. ಬೆಟರ್ ಈ ಖರಾಬಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ ಬೆಸ್ಟ್. ರೆಡಿ? ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಮತ್ತು ಇದು 2ನೇ ಟೈಮ್ ಮಾಡ್ತಿದ್ದೀನಿ. ಚೆನ್ನಾಗಿ ಬಂದಿಲ್ಲ ದಯವಿಟ್ಟು ಬೈಕ ಮಾಡಿ. ಸ್ಟಾರ್ಟ್. ಖರಾಬು ಬಾಸು, ಖರಾಬು
ಸುಮ್ಮನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು ಖರಾಬು ಬಾಸು ಖರಾಬು ಸುಮ್ಮನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು ಡಾನುಗಳು ರೌಡಿಗಳು ಫಿದಾಗವ್ರೆ ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ ಫೀಲ್ಡಲ್ಲಿ ನನ್ನ ಕಿಂಗು ಅಂತಾರೆ ನನ್ನ ಕಟ್ಗಂಡು ನೀ ಕ್ವೀನು ಆಗು ಬಾರೆ ನೀನು ಕರ್ದಲ್ಲಿ ಬರ್ತೀನಿ ನಡಿನ ರೆಡಿ ನಾನು ಮಾಡ್ತಾ ಇಲ್ಲ ಕಣೆ ಈಗ ಕಾಮಿಡಿ ಯಾರಿಗೂ ಎದರಬೇಡ ಗೊತ್ತಲ್ಲ ನಾನು ರೌಡಿ ತಬ್ಬಿ ನಂಗೆ ನೀನು ಬೇಡ ಅಂದ್ರೆ ಎಲ್ಲ ಪುಡಿ ಪುಡಿ ಸೈತಾನ್ ಪೇಟೆ ಸೈತಾನು ನೋಡೋ ಕಿವ್ನು ಪೈತಾನ್ ಟಕ 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 ಡಾಂಗ್ ಟಕರ ಡಿಂಟ ಕರ್ ಗಿಟಾಟೆ ರಾಂಡ ಟಕರ್ ಗಿಟ ಗಿಟ ಗಿಟಾಟೆ ಅಣ್ಣ ಬಂದ ಬಾಸು ಬಂದ ಎದ್ದು 2 ಸ್ಟೆಪ್ ಹಾಕೆ ಅಸ್ಸಂ ಬ್ರೋ ಅಸ್ಸಂ ನಿಜವಾಗ್ಲೂ ಏನೋ ಹೇಳ್ತಿರಲ್ಲ ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ ಬಟ್ ನೀವೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಇಂಡಿಯಾದಲ್ಲೇ ಬೀಟ್ ಬಾಕ್ಸಿಂಗ್ ಅಲ್ಲೇ ಅದು ನಮ್ಮ ಕರ್ನಾಟಕ ಅದು ನಮ್ಮ ಬೆಂಗಳೂರಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅಂತ ಇವತ್ತೇ ಗೊತ್ತಾಗಿದ್ದು ನಿಜವಾಗ್ಲೂ ಈ ಥರ ಟ್ಯಾಲೆಂಟ್ ಇರುತ್ತೆ ಅಂತ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಬ್ರೋ ನಾನು ನೋಡಿದ್ದೆ ನೀವು ಗಲ್ಲಿಬಾಯ್ ಅಂದ ತಕ್ಷಣ ಅದೆಲ್ಲ ಕೇಳಿದ್ದೆ ಬಟ್ ಅದು ಈ ರೇಂಜಿಗೆ ಇರುತ್ತೆ ನಮ್ಮ ಪಕ್ಕದಲ್ಲೇ ಇರ್ತೀರಾ ನಾವು ಈ ಗುಡುಗುಡಿ ಸೇದಿ ನೋಡೋ ಒಂದು ಮೂವಿ ಪ್ರಮೋಷನ್ ಟೈಮಲ್ಲಿ ಎಲ್ಲ ಮೀಟ್ ಆಗ್ತೀವಿ ಅಂತ ನೋಡಿರ್ತೀರಾ ಆಲ್ ಓವರ್ ಬೀಟ್ ಬಾಕ್ಸರ್ ಅಂದ್ರೆ ವೆಸ್ಟರ್ನ್ ಮ್ಯೂಸಿಕ್ ನಮ್ಮದ್ರಲ್ಲಿ ಚಂದನ್ ಶೆಟ್ಟಿ ಅವ್ರು ಮಾಡ್ತಾರೆ ಅನ್ಕೋತೀನಿ ಹೌದು ಅಂಡ್ ನಾವು ಇವಾಗ ಪರ್ಟಿಕ್ಯುಲರ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಕರ್ನಾಟಕ ಸ್ಟೈಲ್ದಲ್ಲಿ ಆದ್ರೆ ನಮ್ಮ ಲೋಕಲ್ ಸಾಂಗು ಹೆಂಗಂದ್ರೆ ಖಾಲಿ ಗವಾಯ್ ಮೆಟ್ಟುಕೊಂಡು ಒಡ್ಡು ದರ ಕಟ್ಟುಕೊಂಡು ಗಡ್ಡ ಮಿಸೆ ಬಿಟ್ಟುಕೊಂಡು ಬರ್ತಾವ್ ನೋಡಲ್ಲೇ ಅಣ್ಣ ಬರ್ತಾವ್ ನೋಡಲ್ಲೇ ಜಿದ್ದ ಮಾಡಿಕೊಂಡು ಮೈಲ ಮೇಲೆ ಧೂಳು ಒದ್ರುಕೊಂಡು ಸಿಂಹ ನಡ್ಕೊಂಡ್ ಬಂದಂಗ್ ಕಂಡ ಬರ್ತಾವ್ ನೋಡಲ್ಲೇ ಅಣ್ಣ ಬಂದ ನೋಡಲ್ಲೇ ಪೊಗರು ಅಣ್ಣನಿಗೆ ಪೊಗರು ಎಗರು ಅಣ್ಣ ಬಂದ ಎಗರು ಪೊಗರು ಅಣ್ಣನಿಗೆ ಪೊಗರು ಎಗರು ಅಣ್ಣ ಬಂದ ಎಗರ್ಕೊಳ್ಳಲೇ ಬಾ ಸೊ ಕರೆಕ್ಟ್ ಟೈಮ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾ ಇದ್ದಾರೆ ಸೊ ಮ್ಯೂಸಿಕ್ ಡೈರೆಕ್ಟರ್ ಒಪಿನಿಯನ್ ಏನಂತ ನಿಮ್ಮ ಬಗ್ಗೆ ಕೇಳೋಣ ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಉದಿತ್ ಸರ್ ನಮಸ್ತೆ ಉದಿತ್ ಹೇಗಿದ್ದೀರಾ ಯಾ ಸೊ ಫಸ್ಟ್ ನಿಮಗೆ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಸೊ ಇವರ ಬೀಟ್ ಬಾಕ್ಸಿಂಗ್ ಕೇಳಿದ್ರಿ ನೀವು ಈಗ ಸೊ ಹೆಂಗೆ ಅನಿಸ್ತು ನಿಮಗೆ ಸೊ ಏನಂದ್ರೆ ಉದಿತ್ರು ನಾವು ಈಗ ಯೂಶಲಿ ನೀವು ಬರಲಿ ಅಂತ ವೇಟ್ ಮಾಡ್ತಿದ್ದೆ ಸೊ ನೀವು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಸೊ ನಿಮಗೆ ಗೊತ್ತಲ್ವಾ ಸರ್ ಮ್ಯೂಸಿಕ್ಕಿಗೆ ಎಷ್ಟೆಲ್ಲ ಕಷ್ಟಪಡ್ತೀರಾ ನೀವು ಒಂದು ಮಿಕ್ಸಿಂಗು ಮಾಸ್ಟರಿಂಗಿಂದ ಹಿಡಿದು ಇನ್ಸ್ಟ್ರೂಮೆಂಟು ಈಗ ಲೈವ್ ಮ್ಯೂಸಿಕ್ ಅಂತ ಏನೋ ಮಾಡಿಸ್ತೀರಾ ಪಿಯಾನೋ ಇರುತ್ತೆ ಗಿಟಾರ್ ಇರುತ್ತೆ ವಾಟ್ ಎವರ್ ಸುಮಾರು ಇರ್ತವೆ ಬಟ್ ನನಗೆ ಅನಿಸಿದ್ದು ಇವ್ರು ಏನು ಇಲ್ದಂಗಿಲ್ಲ ಮಿಕ್ಸಿಂಗ್ ಮಾಸ್ಟರಿಂಗ್ ಇನ್ಸ್ಟ್ರೂಮೆಂಟ್ ಎಲ್ಲನೇ ಬಾಯಲ್ಲೇ ಇಟ್ಕೊಂಡು ಬಾಯಲ್ಲೇ ಆಡ್ತಿದ್ದಾರೆ ಲೈವ್ ಮ್ಯೂಸಿಕ್ ಅಂದರೆ ಹಾಗೆ ಅಲ್ವಾ ಮಜಾ ಕೊಡುತ್ತೆ ಸೊ ಎಸ್ ಸೊ ಅವರು ನೀವು ಬರಲಿ ಅಂತ ವೇಟ್ ಮಾಡ್ತಿದ್ರು ಸೊ ನೀವು ಯಾವ್ದಾದ್ರು ಹಾಡು ಹೇಳಿದ್ರೆ ಆಕ್ಚುಲಿ ಅವಾಗಿಂದ ನಾವು ನೀವು ಯಾವ್ದಾರ ಹಾಡು ಆಡಿದ್ರೆ ಅಂದ್ರೆ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಬೇರೆ ಸಿನಿಮಾ ಸಾಂಗ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಎಷ್ಟೋ ಹಾಡನ್ನ ಕೇಳ್ಬಿಟ್ವಿ ಇನ್ಸ್ಟ್ರೂಮೆಂಟ್ ಇಂದಾಗ ನಾವು ಗುಡುಗುಡಿಯ ಸೇದಿ ನೋಡೋ ಎಕ್ಸ್ಕ್ಲೂಸಿವ್ ಸಾಂಗ್ ಅದು ಆಕ್ಚುಲಿ ನಮಗೆ ಅಷ್ಟೊಂದು ಕನ್ನಡ ಸ್ಪಷ್ಟವಾಗಿ ಆಡಕ್ ಬರ್ತಿಲ್ಲ ಯಾಕಂದ್ರೆ ಗುಡುಗುಡಿಯ ಸೇದಿ ನೋಡೋದಲ್ಲಿ ಎಷ್ಟು ನಮಗೆ ಗೊತ್ತಿರಂಗೆ ಎಷ್ಟೋ ವರ್ಷದ ಹಳೆ ಕಾಲದ ಕನ್ನಡಗಳೆಲ್ಲ ಆ್ಯಡ್ ಮಾಡಿದ್ರು ಅದು ತುಂಬ ಕಷ್ಟ ಆಗ್ತಿದೆ ನಮ್ಗೆ ಆಡೋಕ್ಕೆ ನೀವು ಬರಲಿ ಅಂತ ವೇಟ್ ಮಾಡ್ತಿದ್ವಿ ಸೊ ಇವಾಗ ನೀವು ಹೇಳಿದ್ರೆ ಅವರು ರೆಡಿ ಇದ್ದಾರೆ ಬೀಟ್ ಬಾಕ್ಸಿಂಗ್ ಮಾಡೋಕ್ಕೆ ಓಕೆ ಟೈಟಲ್ಗೆ ಬೀಟ್ ಬಾಕ್ಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಬಿಕಾಸ್ ಇಟ್ಸ್ ಅ ಆಡ್ಲಿಬ್ ಸಾಂಗ್ ಸೊ ಈ ಹಳೆಗನ್ನಡದ ಸಾಂಗ್ ಇದೆಯಲ್ಲ ಹಳೆಗನ್ನಡದ ರ್ಯಾಪ್ ಮಾಡ್ತೀನಿ ನಾನು ಅದಕ್ಕೆ ಬೀಟ್ ಖಂಡಿತ ತೆಂಕಣ ಗಾಳಿ ಸೋಂಕಿದೊಳ್ಳೊಳಿಗೇಳೊಡ ಮಿಂಪಗಾಳ್ವ ಕಿವಿಯೊಕ್ಕೊಡಂ ಬಿರಿದ ಮಲ್ಲಿಗೆಗೆಂದೊಡಮಾದ ಆರಂಕುಶಮಿಟ್ಟೊಳಂ ನೆನೆವುದೆ ನಮನಂ ಬನವಾಸಿ ದೇಶಮಂ ಚಾಗದ ಭೋಗ ರಕ್ಕರದ ಗೇಯದ ಗೊಟ್ಟಿಯ ನಿಂಪುಗಳ್ಗಾಗರ ಮಾದ ಮಾರಸರೇ ಮಾನಸರಂತಿರುವ ರಾಗಿ ಪುಟ್ಟಲೇ ಏನಾಗಿಯೂ ಏನೋ ತೀರ್ದು ಪೂದೆ ತೀರಿದೊಡಂ ಮರಿ ದುಂಬಿಯಾಗಿ ಮೇಲ್ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶವು ಕದಳಿ ಗರ್ಭಶಾಮಂ ಮೃದು ಕುಟಿಲ ಶಿರೋರುಹಂ
ವಿವಿಧ ಜನಪದಂ ವಸುಧಾವಳಿಯ ವಿಲೀನ ವಿಷಧ ವಿಷಯ ವಿಶೇಷಗಳ. ಏನ್ ಸರ್ ಇದು ಪ್ಲಾನ್ ಮಾಡ್ಕೊಂಡಿದ್ದೀರಾ ಪ್ಲಾನ್ ಮಾಡ್ಕೊಂಡು ಏನಾದ್ರು ಬಂದಿದ್ರಾ? ಪ್ಲಾನ್ ಇಲ್ಲ, ಆನ್ ಸ್ಪಾಟ್ ಇದು. ಅಲ್ಲ ಇದು ಪ್ಲಾನ್ ಮಾಡಿದವ್ರ ಥರನೇ ಇತ್ತು. ಸೊ ಐ ಥಿಂಕ್ ಮೈ ರಿಕ್ವೆಸ್ಟ್ ಟು ಪ್ರೊಡ್ಯೂಸರ್ಸ್, ಅವ್ರು ನಿಮ್ಮ ಒಂದು ಒಂದು ಸಾಂಗ್ನ ಪ್ರೊಡ್ಯೂಸ್ ಮಾಡಿ ವಾಟರ್ ಏಂಜಲ್ಸ್ ಇದರಲ್ಲಿ ಚಾನೆಲ್ ರಿಲೀಸ್ ಮಾಡಬೇಕು. ತುಂಬಾ ಚೆನ್ನಾಗಿದೆ ಅಂದ್ರೆ ಇವಾಗ ನಮಗೆ ಅನ್ಸಿದ್ದು ಇಷ್ಟು ಕೇಳಕ್ಕೆ ಥ್ರಿಲ್ಲಿಂಗ್ ಆಗಿದೆ. ಇವ್ರ ಮೈಕಲ್ಲಿ ನಿಮ್ದೊಂದು ಒಳ್ಳೆ ಸಿಂಗಿಂಗ್ ಅಲ್ಲಿ ಇದನ್ನ ನಾವು ಪ್ರಮೋಷನಲ್ ಆಕ್ಟಿವಿಟಿಗೆ ಯೂಸ್ ಮಾಡ್ಕೋಬಹುದು. ಈ ಸಾಂಗ್ ಸರ್ ಗೊತ್ತಿರುತ್ತೆ ಬೀಟ್ ಬಾಕ್ಸಿಂಗ್ ಹೆಂಗ್ ನಡೆಯುತ್ತೆ ಮೈಕ್ ಅಲ್ಲಿ. we can record this. immediately shoot ಮಾಡೋಣ, no issue. And once more possible. once more Really? ಓಕೆ ಅದೇ ಒಂದೆರಡು ಪಲ್ಲವಿ ಒಂದು ಚರಣ. Okay, the first same- rap same part. rap na? Yeah, same. Okay. ತೆಂಕಣ ಗಾಳಿ ಸೋಂಕಿದೋಡ್ ಒಳ್ಳೊಡಿಗೇಳ್ದೊಡ ಮಿಂಪಗಾಳ್ವ ಕಿವಿಯೊಡಂ ನೀರಿದ ಮಲ್ಲಿಗೆಗೆಂದೊಡ ಮಾದ ಆರಂಕುಶ ಮಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿಗೆ ಶಮಂ ಜಾಗದ ಭೋಗದ ಕರದ ನೇಯದ ಗೊಟ್ಟಿಯ ನಿಂಪಿನಿಂಬ ಆದ ಮಾನಸರೇ ಮಾನಸರಂತಿರುವ ರಾಗಿ ಪುಟ್ಟಲೇ ಏನಾಗಿಯುಂ ಏನೋ ತೀರ್ದು ಕುದೆ ತೀರಿದೊಡಂ ಮರಿ ತುಂಬಿಯಾಗಿ ಮೇಲ್ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸ ದೇಶದ outro. Yeah, thanks. ಅಮೇಝಿಂಗ್. ಉದಿತ್ ಅವರೇ ಇನ್ನೊಂದು ಕ್ವಶನ್ ನಂದು. Yeah. ನಮಗೆ ನಾರ್ಮಲ್ ಕನ್ನಡ ಮಾತಾಡೋಕ್ಕೆ ನಮ್ಗೆ ಆಗಲ್ಲ. ನೀವು ಅದರಲ್ಲಿ ಹಳೆಗನ್ನಡ ಇದು ಭಾಷೆ ಇದು ನಮ್ದೇನಾ ಅನ್ನೋ ರೇಂಜಿಗಿದೆ. ಸೊ ಇನ್ಫ್ಯಾಕ್ಟ್ ಇದು ನಮ್ಗೆ ಹೇಳಕ್ಕೆ ನಾಚಿಕೆ ಆಗಬೇಕು. ಬಟ್ ಹಳೆಗನ್ನಡ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಬಟ್ ಅದನ್ನ ಹಾರ್ಡ್ ಮಾಡಿ ಇದು ಮಾಡೋದು ಎಷ್ಟು ಕಷ್ಟ ಆಗಿತ್ತು ನಿಮ್ಗೆ ಕಂಪೋಸ್ ಮಾಡಿ. ಬಿಕಾಸ್ ಯಾಕಂದರೆ ಅದು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲ ಫಸ್ಟ್. ಆಮೇಲೆ ಅದನ್ನ ಅರ್ಥ ಮಾಡ್ಕೋಬೇಕು. ಇವನ್ ಕಂಪೋಸ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಫಸ್ಟ್ ಟೈಮ್ ಕಂಪೋಸ್? ನನಗೆ ದಿಸ್ ಇಸ್ ಆಕ್ಚುಲಿ ಡೇಟೆಡ್ ಬ್ಯಾಕ್ ಟು ಮೈ ಸ್ಕೂಲ್ ಡೇಸ್. ನನಗೆ ಕೆಲವು ಸತಿ ನಮ್ಮ ಟೀಚರ್ಗಳು ಕನ್ನಡ ಪಾಠ ಮಾಡಬೇಕಾದ್ರೆ ನೀರೊಳಗಿರ್ದನ್ ಬೆಮರ್ತನ್ ಉರುಗ ಪತಾಕಂ ಅಂತೆಲ್ಲ ಹೇಳೋರು ಗೊತ್ತಾ. ಸೊ ಅವ್ರು ಅದನ್ನೆಲ್ಲ ಪಾಠ ಮಾಡ್ಬೇಕಾದ್ರೆ ನನ್ನ ಮೈಂಡ್ ಅಲ್ಲಿ ಒಂದಷ್ಟು ಬೀಟ್ಗಳು ಓಡ್ತಾ ಇತ್ತು. ಸೊ ದಿಸ್ ಇಸ್ ದ ಬ್ಯಾಕ್ ಸ್ಟೋರಿ ಆಫ್ ಹೌ ಐ ಹ್ಯಾಡ್ ಇಮ್ಯಾಜಿನ್ಡ್ ಹಳೆಗನ್ನಡ ಕುಡ್ ಬಿ ಅಂತ. ಸೊ ಅದನ್ನ ನಾನೇನೋ ಒಂದು ಹಿಂಗೇನೋ ಮಾಡಿದ್ದೆ. ಜಂಟಿ ಕತೆ ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು ಟೈಮಲ್ಲಿ ನಾನೇನೋ ಹಿಂಗೆ ಸುಮ್ಮನೆ ಯಾವುದೋ ಒಂದು ಹಿಂಗೇನೋ ಕೇಳಿಸ್ದೆ. ಜಂಟಿ ಗಾಟ್ ಇನ್ಸ್ಪೈರ್ಡ್ ಅಂಡ್ ರೋಟ್ ದ ಸ್ಟೋರಿ. ಅಂದ್ರೆ ಇದು ಈಗ ಹೆಂಗ್ ನಾವು ನಾರ್ಮಲ್ ಆಗಿ ಟಿಪಿಕಲ್ ವೇಗೆ ಏನಂದ್ರೆ ಫಸ್ಟ್ ಸಿಚುವೇಶನ್ ತಗೊಂಡು ಆಮೇಲೆ ಸಾಂಗ್ ಇದು ಆ ಥರ ಅಲ್ಲ. ಫಸ್ಟ್ ನೀವು ಸಾಂಗ್ ಇದನ್ನ ಐಡಿಯಾ ಪಿಚ್ ಮಾಡಿದ್ದು ಆಮೇಲೆ ಅವರು ಆ ಥರ ಮಾಡಿದ್ದು. ಸಾಂಗ್ ವಾಸ್ ಎಕ್ಸಿಸ್ಟಿಂಗ್ ಅಂಡ್ ಜಂಟಿ ಕತೆ ಜೊತೆಗೆ ಫ್ಯೂಸ್ ಆಗಿದ್ದದು. ಇಟ್ ವಾಸ್ ಅ ವೆರಿ ಏನಂತಾರೆ ಸಟಲ್. ಇದು ಗೊತ್ತೇ ಆಗಿಲ್ಲ ನಮ್ಗೆ ಹೆಂಗಾಯ್ತು ಅಂತ. ಅಂಡ್ ಒನ್ ಡೇ ಹೀಸ್ ಲೈಕ್ ಐ ವಾಂಟ್ ದಟ್ ಸಾಂಗ್. ಕಾಲ್ ಮಾಡ್ಬಿಟ್ಟು ನಂಗೆ. ಅಂಡ್ ಐ ಸೆಡ್ ಓಕೆ ಶೋರ್, ಇಟ್ ನೋಬಡಿ ಹ್ಯಾಸ್ ದಟ್ ಸಾಂಗ್, ಇಟ್ ಇಸ್ ಜಸ್ಟ್ ವಿತ್ ಮೀ. ಸೊ ದಟ್ಸ್ ವೆನ್ ವಿ ಎಂಡೆಡ್ ಅಪ್ ಆನ್ ಇದನ್ನ ಈ ಸಿನಿಮಾಗೆ ಹೇಗೆ ಅಳವಡಿಸ್ಕೋಬಹುದು. ಹೌ ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಅಲ್ಲ. ಅಂದ್ರೆ ಈ ಸಿಚುವೇಶನ್ಗೆ ಈ ಸಾಂಗ್ ಬೇಕೇ ಬೇಕು ಅಂತ ಆ ಥರ ಇಲ್ಲ. ಅವ್ರು ನಿಮ್ಮ ಸಾಂಗ್ ಕೇಳಿದ ತಕ್ಷಣ ಅಡಾಪ್ಟ್ ಮಾಡ್ಕೊಂಡಿದ್ದ. ಎರಡು ಒಟ್ಟಿಗೆ ಆಯ್ತು. ಮುಂಚೆ ಫಸ್ಟ್ ಏನೋ ಎಕ್ಸಿಸ್ಟಿಂಗ್ ಇದಿತ್ತು. ಅದ್ರ ಮೇಲ್ಗಡೆ ಹಿಂಗೇನೋ ಕತೆ ಬಂದ್ರೆ ಹಿಂಗೇನೋ ಡಿಸ್ಕಸ್ ಮಾಡ್ತಾ ಹಿಂಗೇನೋ ಆದ್ರೆ ಹಿಂಗೇನೋ ಅಂತೇನೋ ಬಂತು. ಅಂಡ್ ದೆನ್ ಲೇಟರ್ ವಿ ಎಂಡೆಡ್ ಅಪ್ ಅದನ್ನ ಐಡಿಯಾನ ಇಟ್ಕೊಂಡು ಕತೆ ಬಿಲ್ಡ್ ಮಾಡ್ಕೊಂಡು ಹೋದಾಗ ದೆನ್ ಕತೆಗೆ ಡೆಫಿನೆಟ್ಲಿ ಇದು ಬೇಕೇ ಬೇಕಾಯ್ತು. ಸೊ ಇಟ್ಸ್ ಲೈಕ್ ಬೋತ್. ಆಮೇಲೆ ಇದೊಂದು ದೊಡ್ಡ ರೆಸ್ಪೆಕ್ಟ್ಫುಲ್ ಆಗಿರೋಂಥ ಒಂದು ವಿಷಯ ಇದು. ಹಳೆಗನ್ನಡ ಯೂಸ್ ಮಾಡ್ಕೊಂಡು ಆಮೇಲೆ ಅದೇ ಹೇಳಿದ್ನಲ್ಲ, ಈಗ ನಮ್ಗೆ ಅದು ಮಾತಾಡಕ್ಕೆ ಬರಲ್ಲ ಎಷ್ಟೋ ವರ್ಡ್ಸ್ ನಮ್ಗೆ ಸ್ಪೆಲ್ ಮಾಡಕ್ಕೆ. ಅದನ್ನ ನೀವು ಹಾಡಿ ಪ್ರೆಸೆಂಟ್ ಮಾಡಿಲ್ಲ. ಇಟ್ಸ್ ಅ ಗ್ರೇಟ್ ಥಿಂಗ್. ನನ್ನ ತಾಯಿ ಬಂದು ಅವರು ಸ್ಕೂಲ್ ಟೀಚರ್. ಸೊ ಅವ್ರು ಕನ್ನಡ ಟೀಚರೇ. ಅದರಿಂದಾಗಿ ನನ್ಗೊಂದಷ್ಟು ಇನ್ಫ್ಲೂಯೆನ್ಸ್ ಇದೆ. ಹಾಗೆ ನನ್ನ ತಂದೆ ಮತ್ತೆ ನನ್ನ ತಾತ ಎಲ್ರು ದೇವರ್ ಜರ್ನಲಿಸ್ಟ್. ಅಂಡ್ ನನ್ನ ತಂದೆ ಈಸ್ ಅ ರೈಟರ್ ಅಂಡ್ ಡೈರೆಕ್ಟರ್. ಸೊ ರಂಗಾಯಣದಲ್ಲಿ ಅವ್ರು ಮಾಡ್ತಾರೆ. ಅಂಡ್ ದಟ್ಸ್ ಹೌ ಐ ಆಮ್ ಏನಂತಾರೆ ಸಾಹಿತ್ಯದ ಕಡೆ ಸ್ವಲ್ಪ ಒಲವು ನನಗೆ. ಓಕೆ. ಸೊ ಆಮೇಲೆ ಇದು ಶುಡ್ ರಿಯಲಿ ಅಪ್ರಿಷಿಯೇಟ್ ಡೈರೆಕ್ಟರ್ ಮತ್ತೆ ಈ ತರ ಸಾಂಗ್ಸ್ ನ ಎಂಕರೇಜ್ ಮಾಡ್ತಿದಾರಲ್ಲ, ಶುಡ್ ರಿಯಲಿ ಅಪ್ರಿಷಿಯೇಟ್. ನಾನು ನನ್ನ ಕಡೆಯಿಂದ ಸರ್ಗೆ ನಿಜವಾಗ್ಲೂ ಅದನ್ನೇ ಈ ತರದ್ ನಾವು ಒಂದು ಪ್ರಾಡಕ್ಟ್ ಕೊಡ್ತಾ ಇದೀವಿ ಅಂದಾಗ ಹಿ ಈಸ್ ವೆರಿ ಹ್ಯಾಪಿ ಟು ಪ್ರೊಡ್ಯೂಸ್ ಫಾರ್ ಸಮಥಿಂಗ್ ಲೈಕ್. ಆಮೇಲೆ ಉದಿತ್ ಬ್ರೋ, ನಂದೊಂದು ಕ್ವಶನ್. ಸೊ ಯೂಶಲಿ ನಾವು ಎಲ್ಲ ಮ್ಯೂಸಿಕ್ಗಳನ್ನ ಕೇಳ್ತಾ ಇರ್ತೀವಿ, ಕನ್ನಡ ಎಲ್ಲ ಸಾಂಗ್ಗಳನ್ನ ಕೇಳ್ತಾ ಇರ್ತೀವಿ. ಸೊ ನಿಮಗೆ ಸ್ಪೆಷಲ್ ಆಗಿ ಗುಡುಗುಡಿಯ ಸೇದಿ ನೋಡೋ ಸಿನಿಮಾ ಅಂದ ತಕ್ಷಣ ನಾವು ಮುಂಚೆ ಏನು ಅನ್ಕೊಂಡಿದ್ವಿ, ಓಕೆ ಗುಡುಗುಡಿಯ ಸೇದಿ ನೋಡೋ ನಮಗೆ ಗೊತ್ತಿರಲಿಲ್ಲ ಹಳೆಗನ್ನಡ ಇರುತ್ತೆ. ಆಮೇಲೆ ಇಷ್ಟು ಚಾಲೆಂಜಿಂಗ್ ನಾವು ಈಗ ರಿಲೀಸ್ ಮಾಡಿರೋ ಸಾಂಗ್ ಆಗಿರ್ಬೋದು ಅಥವಾ ರೀಸೆಂಟ್ಲಿ ಬಿಟ್ಟಿರೋ ಟೀಸರ್ ಆಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ಅನಿಸ್ತು. ಸೊ ನಿಮಗೆ ಯಾವ ಥರ ಚಾಲೆಂಜ್ ಆಗಿತ್ತು ಗುಡುಗುಡಿಯ ಸೇದಿ ನೋಡೋ ಅನ್ನೋ ಸಿನಿಮಾದು ಲಿರಿಕ್ಸ್ ಆಗಿರ್ಬೋದು? ನಾರ್ಮಲ್ ಲಿರಿಕ್ಸ್ ಅಲ್ಲ.
ಸೊ ಆಮೇಲೆ ನೆನ್ನೆ ನಮ್ಮ ಜಂಟಿ ಅವರು ಪ್ರೆಸ್ ಮೀಟಲ್ಲಿ ಒಂದು ಡೈರೆಕ್ಟರ್ ಹೇಳಿದ್ರು, ಫಸ್ಟ್ ಟೈಮು ಇಡೀ ವರ್ಲ್ಡಲ್ಲೇ ಅದೇ ಭಾಷೆಗೆ ಅದರದೇ ಆದ ಸಬ್ ಟೈಟ್ಲು, ಅಂದರೆ ಕನ್ನಡ ಭಾಷೆಗೆ ಕನ್ನಡದ ಸಬ್ ಟೈಟ್ಲ್ ಬರ್ತಿರೋ ಪ್ರಪ್ರಥಮ ಚಿತ್ರ. ಸೊ ನಿಮ್ಗೆ ಯಾವ ಥರ ಚಾಲೆಂಜಿಂಗ್ ಅನಿಸ್ತು ಮ್ಯೂಸಿಕ್ ಸ್ಪೆಷಲಿ? ಆಲ್ಬಮ್ದು ಪ್ಯಾಲೆಟ್ ನೋಡಿದ್ರೆ ಇಟ್ ಈಸ್ ವೆರಿ ವಿವಿಡ್, ತುಂಬ ಹರಡ್ಕೊಂಡ್ಬಿಟ್ಟಿದೆ ಅಲ್ಲಿ ಇಲ್ಲಿ ಅಂತ. ಒಂದು 1300 ವರ್ಷದ ಇತಿಹಾಸ ಇಟ್ಕೊಂಡಿರುವಂಥ ಒಂದಷ್ಟು 450 ಇಂದ 850 ಇಂದ ಮತ್ತೆ 10th ಸೆಂಚುರಿಯಿಂದ ಅದೇ ಟೀಸರ್ ಅಲ್ಲಿ ಅಶೋಕನ ಸಾಮ್ರಾಜ್ಯ ಇದು ಬರುತ್ತೆ. ಸೊ ಬಿಕಾಸ್ ಅಲ್ಲಿಯ ಟೈಮಿನ ಲಿರಿಕ್ಸ್ ಅನ್ನ ನಾವು ತಗೊಂಡು ಯೂಸ್ ಮಾಡಿರುವಂತದ್ದು ಒಂದು ಸಾಂಗ್ ಇನ ಸ್ಪೆಷಾಲಿಟಿ. ಅದ್ ಬಿಟ್ರೆ ಗುಡುಗುಡಿಯ ಟೈಟಲ್ ಟ್ರ್ಯಾಕ್ ಬಂದ್ರೆ ಈಗ ಆಲ್ರೆಡಿ ಒಂದು ವರ್ಷನ್ ಬಂದಿದೆ ಅಂಡ್ ವಿ ಹ್ಯಾವ್ ಅನ್ ಆನ್ಕೋರ್ ವರ್ಷನ್ ಕಮಿಂಗ್ ಓವರ್ ಇಟ್. ಸೊ ಅದನ್ನ ಇನ್ನೊಂದು ಬೇರೆ ಯಾವುದೋ ಒಂದು ಜಾನರ್ ಅಲ್ಲಿ ನಾವು ಅದನ್ನ ತಗೊಂಡ್ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಸೊ ಕಂಪ್ಲೀಟ್ ಆಲ್ಬಮ್ ಪ್ಯಾಲೆಟ್ ಇಸ್ ವೆರಿ ವಿವಿಡ್, ತುಂಬಾ ಹರಡ್ಕೊಂಡ್ಬಿಟ್ಟಿದೆ ಬೇರೆ ಬೇರೆ. ಆಮೇಲೆ ಇನ್ನೊಂದು ಕ್ವಶನ್ ಇದೆ ನನಗೆ, ಈ ಸಾಂಗ್ ಅಲ್ಲಿ ಯೂಸ್ ಮಾಡೋ ವಾಯ್ಸ್ ಬಹಳ ಹಾರ್ಡ್ ಹಿಟ್ಟಿಂಗ್ ಆಗಿದೆ, ಫುಲ್ ಒಂಥರ ಗಾಂಭೀರ್ಯ. ಯಾರು ಸಿಂಗರ್ಸ್ ಬಗ್ಗೆ ಸ್ವಲ್ಪ ನಮಗೆ? ನಂದಗೋಪಾಲ್ ಅಂತ ಅಂದ್ಬಿಟ್ಟು, ಹಿ ಇಸ್ ಅ ವಂಡರ್ಫುಲ್ ಆಕ್ಟರ್. ನಾನು ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ಆಕ್ಟಿಂಗ್ ಅಂಡ್ ಅವ್ರು ಆಕ್ಚುಲಿ ಹಿ ಇಸ್ ವೆರಿ ಫೇಮಸ್ ಆಸ್ ಆರ್ ಜೆ ನಂದ. ಸೊ ಅವ್ರದ್ದು ವಾಯ್ಸ್ ನಂಗೆ ತುಂಬಾ ಇಷ್ಟ ಇತ್ತು. ನಾನು ಅದಕ್ಕೆ ಕೃಷ್ಣ ಸರಿಗೆ ಕೇಳ್ಕೊಂಡೆ ನನಗೆ ಅವ್ರದೇ ವಾಯ್ಸ್ ಬೇಕು, ಯಾಕಂದ್ರೆ ಫಸ್ಟ್ಗೆ ಅದು ಓ ಇಳೆ ಅಂತ ಸ್ಟಾರ್ಟ್ ಆದ ತಕ್ಷಣ ಒಂದು ಇದು ಬಂದ್ಬಿಡುತ್ತೆ ಗಾಂಭೀರ್ಯ. ಆಮೇಲೆ ಏನ್ ಚಚ್ತಾರೆ ವಾಯ್ಸಲ್ಲಿ, ಅವಾಗ ಅನ್ಕೊಂಡ್ವಿ ಜೋಶು, ನನ್ ಯಾರಪ್ಪ ಸಿಂಗರು ಏನ್ ಈ ರೇಂಜ್ಗಿದೆ ಅಂದ್ರೆ. ಯೂಶಲಿ ನಾರ್ಮಲಿ ನಾವು ಎಲ್ಲಾ ಸಿಂಗರ್ಸ್ ಆಡಿರೋದು ಕೇಳಿದೀವಿ, ಬಟ್ ಇದು ತುಂಬಾ ವಾಯ್ಸೇ ಚಾಲೆಂಜಿಂಗ್ ಆಗಿದೆ ಮ್ಯೂಸಿಕ್. ಆಮೇಲೆ ನಾರ್ಮಲ್ ಈಗ ಒಳ್ಳೊಳ್ಳೆ ಕಮರ್ಷಿಯಲ್ ಸಾಂಗ್ ಕೇಳೋರು ಅವ್ರಿಗೆಲ್ಲ ಸಡನ್ಲಿ ಮ್ಯೂಸಿಕ್ ಅರ್ಥ ಆಗಲ್ಲ, ಬಟ್ ಆ ಕೇಳಿದ್ರಲ್ಲ ಆ ವಾಯ್ಸಲ್ಲಿ ಆ ಗತ್ತು ಗಾಂಭೀರ್ಯ ಅದನ್ನೆಲ್ಲ ಹೆಂಗೆ ಸಾಧ್ಯ ಆಯ್ತು ಸ್ಪೆಷಲಿ ಈ ಸಾಂಗ್ಗೆ? ಅದು ಅವ್ರು ತಂದಿದ್ ಮ್ಯಾಜಿಕ್ ಅದು. ಒನ್ಸ್ ನಾನು ಸುಮ್ಮನೆ ನಂದೇನೋ ಒಂದು ವಾಯ್ಸ್ ತರ ಏನೋ ಮಾಡಿದ್ದೆ, ಅದಕ್ಕೇನೆ ಬೇಸ್ ಎಫೆಕ್ಟ್ ಎಲ್ಲ ಕೊಟ್ಬಿಟ್ಟು ಏನೇನೋ ಮಾಡಿದ್ದೆ, ಬಟ್ ದೆನ್ ನಂಗೆ ಅದು ಸಾಕು ಅಂತ ಅನ್ನಿಸ್ಲಿಲ್ಲ. ಇದಕ್ಕೆ ಯಾವ್ದಾದ್ರು ಒಂದು ವಾಯ್ಸ್ ಬೇಕು ಅಂತ ಹುಡುಕ್ತಾ ಇರ್ಬೇಕಾದ್ರೆ ದಟ್ಸ್ ವೆನ್ ನಂದ ಅವ್ರು ನಂಗೆ ತಲೆಗೆ ಬಂದ್ರು. ಬಿಕಾಸ್ ನಾನು ಹಿಂದೆ ಇನ್ನೊಂದು ಸಿನಿಮಾಗೆ ವರ್ಕ್ ಮಾಡಿದ್ದೆ, ಅದರಲ್ಲಿ ಅವರು ಭಾಗಿಯಾಗಿದ್ರು. ಹಾಗಾಗಿ ನನಗೆ ಅವ್ರ ವಾಯ್ಸ್ ಗೊತ್ತಿದ್ರಿಂದ ಐ ಜಸ್ಟ್ ಅಪ್ರೋಚ್ ಹಿಮ್, ಹಿಂಗೊಂದಿದೆ ಮಾಡ್ತೀರಾ ಅಂತ. ಹಿ ವಾಸ್ ವೆರಿ ಹ್ಯಾಪಿ ಟು ಅವ್ರಿಗೆ ಕಷ್ಟ ಆಗ್ಲಿಲ್ವಾ ಹಳೆಗನ್ನಡ ಹಾಡಕ್ಕೆ? ನೋ, ಹಿ ಇಸ್ ಅಮೇಜಿಂಗ್ ಆಸ್ ಅ ಪರ್ಸನ್. ಅವ್ರು ಓದ್ತಾರೆ, ಸೊ ಹಾಗಾಗಿ ಹಿ ಇಸ್ ಫೆಮಿಲಿಯರ್ ವಿತ್ ಓದಿರ್ತಾರೆ ಹಳೆಗನ್ನಡ, ಸೊ ಹಾಗಾಗಿ ಹಿ ಹ್ಯಾಸ್ ಗುಡ್ ಫ್ಲೋ. ಸೊ ಮತ್ತೆ ಯಾರು ಹಾಡಿದಾರೆ ಇದು? ಅವ್ರೊಬ್ರೇನಾ? ಅವರು ಮತ್ತೆ ಅದಿತಿ ಸಾಗರ್ ಅಂತ. ಓಕೆ ಅದಿತಿ ಸಾಗರ್ದು ಮೇನ್ ಫಿಮೇಲ್ ವಾಯ್ಸ್ ಥ್ರೂ ಔಟ್ ದ, ಅಂಡ್ ಆಲ್ಸೋ ಅಟ್ ದಿ ಎಂಡ್ ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಆಫ್ ದಿ ಸಾಂಗ್ ಅಲ್ಲಿ ಹೈ ಪಿಚ್ ವೋಕಲ್ಸ್ ಮತ್ತೆ ಒಂದಷ್ಟು ಆಡ್ಲಿಪ್ಸ್ ಎಲ್ಲ ಹಾಡಿದ್ದಾರೆ. ಅವರು ಕೂಡ ತುಂಬಾ ಅಮೇಜಿಂಗ್ ಆಗಿ ಹಾಡಿದ್ದಾರೆ. ಶಿ ಇಸ್ ಅನ್ ಅಮೇಜಿಂಗ್ ಸಿಂಗರ್. ಯು ನೋ ವಾಟ್ ಶಿ ಕ್ಯಾನ್ ಡೂ ಇಸ್, ಆಕೆ ಒಂಥರ ನೀರಿದ್ದಂಗೆ. ನೀವು ಯಾವುದೇ ಸಾಂಗ್ ತಗೊಂಡು ಹೋಗ್ಬಿಟ್ಟು ಹಾಡಕ್ ಬಿಟ್ರು ಶಿ ವಿಲ್ ಟೇಕ್ ದ ಶೇಪ್ ವಿತ್ ದಟ್. ಸೊ ಅಷ್ಟು ಫ್ಲೂಯಿಡ್ ಇದೆ ಆಕೆ ಸಿಂಗಿಂಗ್. ಸೊ ದಟ್ಸ್ ಒನ್ ಥಿಂಗ್ ಅಬೌಟ್ ಹರ್. ಅದು ಬಿಟ್ಟು ಕೋರಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಷ್ಟು ಒಂದು 10 ಜನ ಬಂದಿದ್ರು. ವ್ಯಾಸ್ಪ್ ಥಿಯೇಟರ್ ಅಂತ ಒಂದು ತಂಡ ಇದೆ. ಸೊ ಆ ಥಿಯೇಟರ್ ಹುಡುಗರನ್ನ ಒಂದಷ್ಟು ಜನ ಕರ್ಸ್ಕೊಂಡು ಅವ್ರನ್ನ ಒಂದ್ ದಿವಸ ರೆಕಾರ್ಡ್ ಮಾಡಿದ್ದೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ರ್ಯಾಪ್ ಹಳೆಗನ್ನಡ ಬರ್ತಾ ಇದ್ರೆ ಅದು ಬ್ರೀಸಿ ಬ್ಯಾಕ್ ಡ್ರಾಪ್ ತರ ಇನ್ನೊಂದಷ್ಟು ವಾಯ್ಸ್ ಹಿಂದೆ ಬರ್ತಾ ಇರತ್ತೆ. ಸೊ ಅದಕ್ಕೆ ವ್ಯಾಸ್ ಥಿಯೇಟರ್ ಬಂದು ಮಾಡ್ಕೊಟ್ಟು ಹೋಗಿದ್ರು. ಆಮೇಲೆ ವ್ಯೂವರ್ಸಿಗೆ ಒಂದು ಹೇಳ್ಬೇಕು, ನಾನು ಪಿಕ್ಚರೈಸೇಷನ್ ನೋಡಿದ್ದೀನಿ, ಸಖತ್ತಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಭಯಂಕರವಾಗಿ ರೇಡಿಯಂ ಅದೇ ಕಲರ್ಸ್, ಸೊ ಅದ್ರಲ್ಲಿ ನೀವು ನೋಡಿರ್ತಾರೆ ಗ್ಲಿಮ್ಸ್, ಬಟ್ ನಾನು ನೋಡಿದ್ದೀನಿ, ವಿಜುವಲ್ ಟ್ರೀಟ್ ಅನ್ಸುತ್ತೆ. ಸೊ ಇವ್ರಿಗೂ ಗೊತ್ತಿರುತ್ತೆ, ಸುಜಿತ್ ಅವ್ರಿಗೆ. ಬಟ್ ನನಗೆ ಬ್ರೋ ಈ ಸಿನಿಮಾ ಬಗ್ಗೆ ಮಾತು ಈಗ ಆಕ್ಚುಲಿ ಆಯ್ತು, ಮ್ಯೂಸಿಕ್ ಬಗ್ಗೆ ಎಲ್ಲ ಹೇಳಿದ್ರು. ಸಿನಿಮಾ ಅಂತ ಬಂದ್ರೆ ನಾನು ಈ ಸಿನಿಮಾ ಬಗ್ಗೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ, ನನ್ನ ಪ್ರೆಸ್ ಮೀಟಲ್ಲೂ ಆಗಿದ್ದು, ಬೇರೆ ಸಿನಿಮಾಗಳಿಗಿಂತ ಗುಡುಗುಡಿಯ ಸೇದಿ ನೋಡಿ ಯಾಕೆ ವಿಭಿನ್ನ ಅಂತ ನನಗನ್ನಿಸ್ತು ಅಂದರೆ, ಇಲ್ಲಿ ಫಸ್ಟ್ ಟೈಮು ನಮಗೆ ನಾವು ಕೇಳಿದ್ವಿ ಅಶೋಕನ ಸಾಮ್ರಾಜ್ಯ, ಕದಂಬರ ಸಾಮ್ರಾಜ್ಯ, ಅವ್ರ ಸಾಮ್ರಾಜ್ಯಗಳ ಬಗ್ಗೆ ನಾವು ಕೇಳಿದ್ವಿ. ಆ ಶಾಸನಗಳ ಬಗ್ಗೆ ಕೇಳಿದ್ವಿ, ಕೆಲವೊಂದು ಶಾಸನಗಳನ್ನು ನೋಡಿದ್ವಿ. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ರಾಘವೇಂದ್ರ, ಉದಿತ್, ಸುಜಿತ್ ಈ ಹೆಸರುಗಳು ನಮ್ಮ ಶಾಸನದಲ್ಲಿ ಹೆಂಗಿದ್ವು ಅಂತ ನಮ್ಮ ಇಂಡಸ್ಟ್ರಿಯಲ್ಲೆಲ್ಲ ನಮ್ಮ ಇಡೀ ಪ್ರಪಂಚದಲ್ಲೇ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಅದನ್ನು ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಎಂಟೈರ್ ಟೀಮ್ ಆಗಿರ್ಬೋದು, ಗುಡುಗುಡೆ ಸದಿ ನೋಡೋ ಟೀಮ್ ಆಗಿರ್ಬೋದು, ಕದಂಬರ ಕಾಲದ ಕನ್ನಡ ಹೆಂಗಿತ್ತು, ಅಶೋಕನ ಸಾಮ್ರಾಜ್ಯದ ಆ ಟೈಮಲ್ಲಿ ಕನ್ನಡ ಹೆಂಗಿತ್ತು, ಚಾಲುಕ್ಯರ ಕನ್ನಡ ಎಲ್ಲ ಇತ್ತು, ಅಟ್ ಪ್ರೆಸೆಂಟ್ ಇವಾಗಿನ ಕನ್ನಡ ಹೆಂಗಿತ್ತು, ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ರಲ್ಲ. ಆಮೇಲೆ ಡೈರೆಕ್ಟರು ಎಲ್ಲ ಪ್ರೊಡ್ಯೂಸರ್ ಎಲ್ಲ ಆಮೇಲೆ ಕೇಳೋಣ. ಸೊ ಅದು ನಿಮಗೆ ಏನು ಅನಿಸ್ತು? ನಾನು ನಿಮಗೆ ಕೇಳ್ತಿರೋದು ರಿಸರ್ಚ್ ವರ್ಕ್ ಎಲ್ಲ ಆಮೇಲೆ ಇದ್ರ ಬಗ್ಗೆ, ಐಡಿಯಾಸ್ ಬಗ್ಗೆ. ಆಕ್ಚುಲಿ ಇದು ಯಾರು ಮಾಡಿಲ್ಲ,
ಸೊ ಇಂಥ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಪಾರ್ಟ್ ಆಗಿರೋ ನಮಗೆಲ್ಲ ತುಂಬ ಖುಷಿ. ನಾವು ಇದ್ರ ಪ್ರಮೋಷನಲ್ಲಿ ನಾವು ಕುಂದಿರೋದು ನಮಗೆ ಖುಷಿ, ಯಾಕಂದರೆ ಗುಡುಗುಡಿಯ ಸೇದಿ ನೋಡು ಇಸ್ ನಾಟ್ ಎ ಜಸ್ಟ್ ಎ ಸಿನಿಮಾ. ನಮ್ಮ ಕನ್ನಡದ ಬಗ್ಗೆ ತುಂಬಾ ಪುರಾತನ ಕನ್ನಡ ಅಂದರೆ ಏನು, ಈಗ ಸುಮಾರು ನಮ್ಮದು ಇಷ್ಟು ವರ್ಷದ ಭಾಷೆ, ಇಷ್ಟು ಈ ಲ್ಯಾಂಗ್ವೇಜ್ ಅಂತ ಅಂತಿರ್ತಾರೆ. ಸೊ ನಮಗೆ ಎಷ್ಟೋ ವರ್ಷದ ಒಂದು ಏನಂತಾರಲ್ಲ, ನಮ್ಗೆ ಎಷ್ಟೋ ವರ್ಷದ ಒಂದು ಹಿಡಿತಾ ಇದೆ ನಮ್ಮ ಒಂದು ಭಾಷೆಗೆ. ಆ ಭಾಷೆನ ನೀವು ಆ ಪ್ರೆಸೆಂಟು, ಪಾಸ್ಟು, ಫ್ಯೂಚರ್ ಎಲ್ಲ ತೋರಿಸ್ಬಿಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ನಿಮಗೆ ಮ್ಯೂಸಿಕ್ ವೈಸ್ ಇಟ್ ಈಸ್ ಅ ವೆರಿ ಗುಡ್ ಅಮಾಲ್ಗಮೇಷನ್ ಆಫ್ ವಾಟ್ ದ ಫ್ಯೂಚರ್ ವಿಲ್ ಬಿ. ಬಟ್ ಭಾಷೆ ಪ್ರಕಾರ ನೋಡಿದ್ರೆ ತುಂಬಾ ಹಿಂದಿಂದ ಇದು ಮಾಡಿದೀವಿ. ಪಿಕ್ಚರೈಸೇಷನ್ ಅಲ್ಲಿ ನೋಡ್ತು ಅಂತಂದ್ರೆ ದೇರ್ ಇಸ್ ಅನದರ್ ವಂಡರ್ಫುಲ್ ಮಿಕ್ಸ್ಚರ್. ಅಂದ್ರೆ ಈ ಜನಾಂಗ ಬಂದು ಇಟ್ ಈಸ್ ಮೋರ್ ಆಫ್ an abandoned civilization who has become more like a tribal, ಅವ್ರಿಗೆ ಒಂದು ಟ್ರೈಬಲ್ ಔಟ್ಫಿಟ್ ಇದೆ. ಸೊ ಈಗ ಅಬ್ಯಾಂಡೆಂಡ್ ಸಿವಿಲೈಸೇಷನ್, ಹಳೆಗನ್ನಡ ಮತ್ತೆ ಆ ಟ್ರೈಬಲ್ ಇದು ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ವಿಜುವಲ್ಸ್ ನ ತಗೊಂಬರೋದಿದೆಯಲ್ಲ, ದಟ್ಸ್ ಆಕ್ಚುಲಿ ಅ ಚಾಲೆಂಜಿಂಗ್ ಥಿಂಗ್. ಸತ್ಯ ಬೀಜಿ ಅವರು ಕೊರಿಯೋಗ್ರಫಿಲಿ ಹಿ ಇಸ್ ಡನ್ ಸೀರಿಯಸ್ಲಿ ವೆರಿ ಏನಂತಾರೆ ಸಬ್ಲೈಮ್ ವರ್ಕ್ ಅಂಡ್ ಇಟ್ ಈಸ್ ಅಮೇಜಿಂಗ್. ನನಗೆ ನಿಜವಾಗ್ಲೂ ಖುಷಿ ಆಯಿತು ನಾನು ವಿಜುವಲ್ಸ್ ನೋಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ. ಸುಜಿತ್ ಬ್ರೋ, ನೀವು ಮಾತಾಡ್ತಿಲ್ಲ ಅವಾಗಿಂದ ಹಾಡು ಹೇಳ್ಬಿಟ್ಟು ಕೂತ್ಕೊಬಿಟ್ರಿ. ಆಕ್ಚುಲಿ ನಾನು ಸುಜಿತ್ ಬ್ರೋ ಅವರ ವಾಯ್ಸ್ಗೆ ನಾನು ತುಂಬಾ ಫ್ಯಾನ್. ಯೂಶಲಿ ಬೀಟ್ ಬಾಕ್ಸ್ ಅಂತ ವಾಯ್ಸ್ ಇದ್ಬಿಟ್ರೆ ಆಟ ಆಡಿಸ್ಬೇಕು ಅಂತ ಇದ್ರು ಅದನ್ನು. ಓಕೆ, ಆಮೇಲೆ ಸುಮಾರು ಸ್ಪೆಷಲ್ ಇದೆ. ನೀವು ಮುಂದ್ಗಡೆ ಇನ್ನು ಡೈರೆಕ್ಟರ್ ಟೀಮ್ ಎಲ್ಲ ಜಾಯ್ನ್ ಆದ್ರೆ ಅವಾಗಿರುತ್ತೆ. ಯಾಕಂದ್ರೆ ಇವಾಗ ಮ್ಯೂಸಿಕ್ ಪಾರ್ಟ್ ಅಲ್ಲಿ ನಡೀತಿದೆ. ಸೊ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ. ಸರ್ ಅರೇಂಜ್ಮೆಂಟ್ಸ್ ಬಗ್ಗೆ ಹೇಳಿ ಸರ್. ಈ ಸಾಂಗ್ ಅರೇಂಜ್ಮೆಂಟ್ಸ್ ಒಂಥರ ಡಿಫ್ರೆಂಟ್ ಆಗಿದೆ. ಅಂದ್ರೆ ನಾವು ಈಗ ಕೇಳಬೇಕಂದ್ರೆ ಇದು ಓಕೆ, ಈಗ ಕೇಳಿದ ತಕ್ಷಣ ಕನ್ನಡ ಸಾಂಗ್ ಅನ್ನೋ ಉತ್ತರ. ಬಟ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಸಾಂಗ್ ಅಲ್ಲ, ಲಿರಿಕಲ್ ವಿಡಿಯೋ ನಿನ್ನೆ ರಿಲೀಸ್ ಆಗಿದೆ, ನಾವು ಕೇಳಿದ ತಕ್ಷಣ ಅರೇಂಜ್ಮೆಂಟ್ಸ್ ಒಂಥರ ಡಿಫ್ರೆಂಟ್ ಆಗಿದೆ. ಇನ್ಸ್ಟ್ರುಮೆಂಟೇಷನ್ ವೈಸ್ ಆಗಲಿ, ಸೌಂಡಿಂಗ್ ಆಗಲಿ, ವಾಯ್ಸ್ ಅಂತೂ ಆಗಲೇ ಕೇಳಿದ್ವಿ. ಸೊ ಅದ್ರ ಅರೇಂಜ್ಮೆಂಟ್ಸ್ ಬಗ್ಗೆ ಹೇಳಿ. ಅದು ಹೆಂಗೆ ನೀವು ಲೈವ್ ಮಾಡಿದ್ರಾ ಅಥವಾ ಆರ್ಕೆಸ್ಟ್ರಾ ಏನು ಪ್ಲಾನ್ ಮಾಡಿದ್ರಾ? ಇಟ್ ವಾಸ್ ಆಲ್ ಅ ಲೈವ್. ಇದು ಎಸ್ಪೆಷಲಿ ಕೆಲವು ಪಾರ್ಟ್ ಅಂತೂ ಐ ವಾಂಟೆಡ್ ಲೈವ್. ಈಗ ವೆಂಕಿ ಡಿ ಸಿ ಅಂತ ಒಬ್ಬ ಪರ್ಕಷನಿಸ್ಟ್ ಇದ್ದಾರೆ ಅಂಡ್ ಅವರು ವಾಟ್ ಹಿ ಡಸ್ ಇಸ್ ಅಮೇಸಿಂಗ್. ನನ್ನ ಸಾಂಗ್ಸ್ಗಳಿಗೆ ಸೌಂಡ್ ಸ್ಕೇಪಿಂಗ್ ತರ ಮಾಡ್ತೀನಿ ನಾನು. ಇಟ್ಸ್ ಮೋರ್ ಆಫ್ ಪರ್ಕಸಿವ್ ಸೌಂಡ್ ಸ್ಕೇಪ್ಸ್ ತರ. ಎಕ್ಸಾಕ್ಟ್ಲಿ. ಈ ತರದೇನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇರೋ ತರ. ಸೊ ಬಿಕಾಸ್ ಆಫ್ ದೀಸ್ ಕೈಂಡ್ ಆಫ್ ಎಲಿಮೆಂಟ್ಸ್ ಅದು ಏನೋ ಒಂದು ಹೊಸತನ ತಗೊಂಡ್ಬರುತ್ತೆ ಅದಕ್ಕೆ. ಅಂಡ್ ವೆಂಕಿ ಡಿ ಸಿ ಅವರು ಹಿ ಇಸ್ ಅಮೇಸಿಂಗ್. ನೀವು ಏನೇ ಕೊಟ್ಟರು ಹಿ ವಿಲ್ ಮೇಕ್ ಇಟ್ ಸೌಂಡ್ ಅಮೇಸಿಂಗ್. ಅದು ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದಾರೆ? ಅವರು ಸುಮಾರು ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡಿದ್ದಾರೆ. ದೇರ್ ಆರ್ ಅ ಲಾಟ್ ಆಫ್ ಹಳೆ, ಈಗ ಮದ್ದಳೆ ಇರ್ಬೋದು, ಇನ್ನೊಂದು ಕಂಜರದ್ದು ಅದರಿಂದ ಎಕ್ಸ್ಪೆರಿಮೆಂಟಲ್ ಸೌಂಡ್ಸ್ ತೆಗ್ದಿರೋದಿರ್ಬೋದು, ಒಂದು ಹ್ಯಾಮರ್ ಇಟ್ಕೊಂಡು ಇನ್ನೊಂದರ ಏನೋ ಸೊ ಆ ತರ ಸೌಂಡ್ ಎಲ್ಲ ಬರುತ್ತೆ. ಎಲ್ಲ ಲೈವ್ ಮಾಡಿದ್ನಿ. ಇವೆಲ್ಲ ಲೈವ್ ರೆಕಾರ್ಡ್ ಮಾಡಿನೇ ನಾನು ಆ ಫೈಲ್ಸ್ ನ ತಗೊಂಡು ಅವ್ರು ಆಕ್ಚುಲಿ ದಟ್ ವಾಸ್ ಅ ಲಾಕ್ಡೌನ್ ಟೈಮ್ ಅದು. ಸೊ ಆ ಟೈಮ್ ಅಲ್ಲಿ ರಿಮೋಟ್ಲಿ ವರ್ಕ್ ಮಾಡಬೇಕಿತ್ತು. ನಾನು ಈ ಕಡೆಯಿಂದ ಅವ್ರಿಗೆ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅವ್ರ ಸ್ಟುಡಿಯೋ ಇಂದ ಅವ್ರು ನನಗೆ ಫೈಲ್ಸ್ ನ ರೆಕಾರ್ಡ್ ಮಾಡಿ ಇಟ್ ವಾಸ್ ಲೈಕ್ ಅ ರಿಮೋಟ್, ಕಂಪ್ಲೀಟ್ಲಿ ರಿಮೋಟ್. ಓಕೆ, ನೀವು ಯು ಆರ್ ನಾಟ್ ಇನ್ ಪರ್ಸನ್ ಕಂಪೋಸ್ ಮಾಡಿ? ನೋ ಅಂದ್ರೆ ಅದು ರೆಕಾರ್ಡ್ ಆಗ್ಬೇಕಾದ್ರೆ ಇನ್ ಪರ್ಸನ್ ನಾನು ಇರಕ್ ಆಗ್ಲಿಲ್ಲ. ಎಸ್. ಸೊ ಇವಾಗ ನಮ್ಮವ್ರು ಬಂದಿದ್ದಾರೆ, ಓಕೆ, ಟೀಮ್ನ ಜಾಯಿನ್ ಮಾಡ್ಕೊಳ್ಳೋಂಥ ಟೈಮು. ಸೊ ನಮ್ಮವ್ರಿಗೆ ಕೊನೆಯದಾಗಿ ಒಂದು ಸೆಂಡ್ ಆಫ್ ಥರ ಒಂದು ಸಾಂಗ್. ಏನು ಸಾಂಗ್ ಅಂತ ಇವಾಗ ನಾನು ಹೇಳ್ತೀನಿ. ನೀವು ಮುಂಚೆ ಒಂದು ಸಾಂಗ್ ಮಾಡಿದ್ರಿ. ಸೊ ನಾವೆಲ್ಲ ಕಾಲೇಜ್ ಫೈನಲ್ ಇಯರ್ ಏನೋ ಇದ್ದಾಗ ಬಾರಿಸು ಕನ್ನಡ ಡಿಂಡಿಮ ಮಾಡಿದ್ರಿ. ಸೊ ನೀವೇ ಫಸ್ಟ್ ಇಂಗ್ಲೀಷ್ ಹೇಳ್ತಾ ಇರ್ತೀರಾ ಬಂದು. ಕೋಇನ್ಸಿಡೆಂಟ್ ನೋಡಿ, ಇವತ್ತು ಕನ್ನಡ ರಾಜ್ಯೋತ್ಸವ. ಸೊ ನೀವು ಅವಾಗ ಮಾಡಿದ್ರಿ ಆ ಸಾಂಗ್ನ. ಸೊ ಇವಾಗ ನೀವು ಬಾರಿಸು ಕನ್ನಡ ಡಿಂಡಿಮ ನೀವು ಆಡ್ತೀರಾ. ಸೊ ಇವ್ರು ಅದಕ್ಕೆ ಬೀಟ್ ಬಾಕ್ಸಿಂಗ್ ಮಾಡ್ತಾರೆ. ಸೊ ನೀವು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈಗ ಇವ್ರಿಗೆ ಸೆಂಡ್ ಆಫ್ ಕೊಡುವಂಥ ಟೈಮ್ ಇವಾಗ. ಸೊ ಟೀಮ್ನ ಜಾಯಿನ್ ಮಾಡಿ, ಟೀಮ್ ಹೀರೋ ಹೀರೋಯಿನ್ ಎಲ್ಲರನ್ನು ಕರೆಸ್ಬೇಕು. ಅದಕ್ಕೆ ಫೈನಲ್ ಒಂದು KGF ಅಲ್ಲ ಇದು ಫಸ್ಟ್ KGF ಮಾಡಿ ಆಮೇಲೆ ಇದರಿಂದ ಎಂಡ್ ಮಾಡಿ. BGM ಏನಿದೆ ಅಲ್ಲ, ತುಂಬಾ ಫೇಮಸ್ ಆಗಿರೋ BGM ನ ಸೊ ಇವ್ರು ಬಾಯಲ್ಲೇ ಮಾಡ್ತಾರೆ. ಬೀಟ್ ಬಾಕ್ಸ್ ಆಗಿ ಕಂಪೋಸ್ ಮಾಡಿದ್ದೀವಿ. ಐ ಆಮ್ ಇಂಟ್ರೆಸ್ಟೆಡ್ ನೌ. ಯಾ, ಸೊ ಹೋಪ್ ಎವ್ರಿವನ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟಪಡ್ತೀವಿ. ತುಂಬಾ ಖುಷಿ ಆಯ್ತದೆ. ಕೊನೆಯದಾಗಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಬಾರಿಸು ಕನ್ನಡ ಡಿಂಡಿ. ವಿ ವಿಲ್ ಮೀಟ್ ಅಗೇನ್. ಓಕೆ,
ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. Thank you so much. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.